ನೋಡಿ 1958ರಲ್ಲಿ ಒಂದು ಇಂತಹ ನಿರ್ಣಯ ಆಗ್ತಾ ಇತ್ತು. ಇದರಲ್ಲಿ ಭಾರತದ ಭೂಮಿ ಪಾಕಿಸ್ತಾನಕ್ಕೆ ನೀಡಲಾಗ್ತಾ ಇತ್ತು. ಪ್ರಧಾನಿ ನೆಹರು ಶಾಂತಿ ಮಂತ್ರ ಜಪಿಸುವ ಮೂಲಕ ಪಾಕಿಸ್ತಾನದ ಜೊತೆಗೆ ಒಂದು ಅಗ್ರಿಮೆಂಟ್ ಸೈನ್ ಮಾಡ್ತಾ ಇದ್ರು. ಆದರೆ ಇದನ್ನ ಒಬ್ಬ ವ್ಯಕ್ತಿ ವಿರೋಧಿಸಿದ. ಪಶ್ಚಿಮ ಬಂಗಾಳದ ಸಿಎಂ ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ ಈ ಐಡಿಯಾ ಅನ್ನ ವಿರೋಧಿಸಿದರು. ವಿಭಜನೆಯ ಸಂದರ್ಭದಲ್ಲಿ ಗಡಿ ರೇಖೆಯನ್ನ ಬೇಗ ಕೊರೆಯಲಾಯಿತು. ಇದರಿಂದ ಅನೇಕ ಪ್ರದೇಶಗಳು ಭಾರತಕ್ಕೆ ಸೇರಲಿಲ್ಲ. ಅದರಂತೆ ಬೇರುಬಾರಿ ಯೂನಿಯನ್ ನಂಬರ್ 12 ಪಾಕಿಸ್ತಾನ 12 ವರ್ಷಗಳ ನಂತರ ಇದನ್ನ ತಂದು ಎಂದು ಹೇಳ್ತಾ ಇತ್ತು. ನೆಹರು ಅವರು ಪಾಕಿಸ್ತಾನದ ಪಿಎಂ ಫಿರೋಜ್ ಖಾನ್ ನೂನ್ ನ ಜೊತೆಗೆ ಒಂದು ಅಗ್ರಿಮೆಂಟ್ ಮಾಡಿದ್ರು. ಮತ್ತೆ ಇದನ್ನ 2 ಭಾಗಗಳಾಗಿ ವಿಂಗಡಣೆ ಮಾಡುವ ನಿರ್ಧಾರ ಮಾಡಿದ್ರು. ಆದರೆ ಪಶ್ಚಿಮ ಬಂಗಾಳದ ಸರ್ಕಾರ ಇದನ್ನ ವಿರೋಧ ಮಾಡಿತು. ಅವರ ಅನಿಸಿಕೆ ಆಗಿತ್ತು, ಅನೇಕ ವರ್ಷಗಳಿಂದ ಇದನ್ನ ಡೆವಲಪ್ಮೆಂಟ್ ನಾವು ಮಾಡಿರೋದು ಎಂದು ಹೇಳಿತು. ಮತ್ತೆ ಇದನ್ನ ನೀಡುವುದು ಸಂವಿಧಾನದ ವಿರುದ್ಧ ಎಂದು ಹೇಳಿತು. ಈ ವಿವಾದ ಸುಪ್ರೀಂ ಕೋರ್ಟ್ ವರೆಗೆ ಹೋಯಿತು. ಕೋರ್ಟ್ ಹೇಳಿತು, ಯಾವುದೇ ಪ್ರದೇಶ ಸಂವಿಧಾನದ ವಿರುದ್ಧವಾಗಿ ನೀಡುವಂತೆ ಇಲ್ಲ ಎಂದು ಹೇಳಿತು. ಇದರ ನಂತರ ಬಂತು 9 ಅಮೆಂಡ್ಮೆಂಟ್ ಆಕ್ಟ್ 1960. ಇದರಲ್ಲಿ ಭಾರತ ತನ್ನ ಭೂಮಿ ಬೇರೆಯವರಿಗೆ ನೀಡಬಹುದಾಗಿತ್ತು. ಅಂದ್ರೆ ಕಾಂಗ್ರೆಸ್ ಹೊಸ ಕಾನೂನು ತಂತು ಕೇವಲ ಭೂಮಿಯನ್ನ ನೀಡಲು. ಆದರೆ ಅಲ್ಲಿವರೆಗೆ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಮತ್ತೆ ಜನತೆ ಇದನ್ನ ತುಂಬಾ ವಿರೋಧ ಮಾಡಿತು. ಮತ್ತೆ ಬೇರುಬಾರಿ ಯೂನಿಯನ್ ಇವತ್ತಿಗೂ ಭಾರತದಲ್ಲಿದೆ. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.